ನಾವು ವಿಷಯದ ವೇವ್ ಸ್ವರೂಪವನ್ನು ಚರ್ಚಿಸುತ್ತಿದ್ದೇವೆ ಮತ್ತು ಐ ಕೊನೆಯ 2 ಉಪನ್ಯಾಸಗಳನ್ನು ಪ್ರಸ್ತುತಪಡಿಸಿದ್ದು ಮೊಮೆಂಟಮ್ ಜೊತೆಗಿನ ಪಾರ್ಟಿಕಲ್ ಪಿ ವೇವ್ಲೆಂಥ್ ಲ್ಯಾಂಬ್ಡಾ ಅದರೊಂದಿಗೆ ಪ್ರಯಾಣಿಸುವ ಅಲೆ ಗಳೊಂದಿಗೆ ಸಂಬಂಧ ಹೊಂದಿದೆ. ಅಂದರೆ ಲ್ಯಾಂಬ್ಡಾ ವೇವ್ ಎಂದು ಇದೆ h ಓವರ್ p. ಇವು ಯಾವ ರೀತಿಯ ವೇವ್ಗಳು ಎಂದು ನಾವು ಹೇಳಿಲ್ಲ. ನಮಗೆ ತಿಳಿದಿರುವ ಏಕೈಕ ವಿಷಯವೆಂದರೆ ಕೆಲವು ವೇವ್ಗಳಿವೆ. ಪಾರ್ಟಿಕಲ್ ಚಲಿಸುವಾಗ ಅದರೊಂದಿಗೆ ಪ್ರಯಾಣಿಸುತ್ತದೆ ಮತ್ತು ಇದು p ಓವರ್ h ವೇವ್ಲೆಂಥ್ ಅನ್ನು ಹೊಂದಿದೆ ಮತ್ತು ಈ ವೇವ್ಗಳ ಅಸ್ತಿತ್ವಕ್ಕೆ ಹೇಗೆ ಪರಿಶೀಲನೆ ಅಥವಾ ಪರೀಕ್ಷೆ ಮಾಡಬೇಕೆಂದು ನಾವು ಚರ್ಚಿಸಿದ್ದೇವೆ ಮತ್ತು ಐ ಚರ್ಚಿಸಿದ 3 ಪ್ರಯೋಗಗಳು ಸ್ಫಟಿಕದಿಂದ ಪಾರ್ಟಿಕಲ್ಗಳ ಡಿಫ್ರ್ಯಾಕ್ಷನ್ ಆಗಿದೆ. ಇದು ಎ ಕ್ರಿಸ್ಟಲ್ ದಿಂದ ಎಕ್ಸ್ ಕಿರಣಗಳ ಡಿಫ್ರ್ಯಾಕ್ಷನ್ ಹೋಲುತ್ತದೆ. 2 ಬ್ರ್ಯಾಗ್ ಸಂಬಂಧವನ್ನು ಪೂರೈಸುತ್ತವೆ. 2d ಸೈನ್ ಥೀಟಾ ಎನ್ ಲ್ಯಾಂಬ್ಡಾಗೆ ಸಮನಾಗಿರುತ್ತದೆ ಎಂದು ಅದು ಹೇಳುತ್ತದೆ. ಕ್ಷ ಕಿರಣಗಳಿಗೆ ಇದು ಎಕ್ಸ್ ಕಿರಣಗಳು ಮತ್ತು ಎಲೆಕ್ಟ್ರಾನ್ಗಳ ವೇವ್ಲೆಂಥ್ ಅಥವಾ ಸ್ಫಟಿಕದಿಂದ ಬೇರ್ಪಟ್ಟ ಕಣಗಳ ವೇವ್ಲೆಂಥ್ ಆಗಿರುತ್ತದೆ. ಅದು ಆ ಕಣಗಳ ಲ್ಯಾಂಬ್ಡಾ ಆಗಿರುತ್ತದೆ. ಇದು ಕಣಗಳ h ಓವರ್ p ಆಗಿರುತ್ತದೆ. ಇಂಟರ್ಫರೆನ್ಸ್ ಮತ್ತು ಡಬಲ್ ಸ್ಲಿಟ್ ಪ್ರಯೋಗವನ್ನು ಮಾಡುವ ಎಲೆಕ್ಟ್ರಾನ್ಗಳ ಸಾಧ್ಯತೆಯನ್ನು ಐ ನಿಮಗೆ ಪ್ರಸ್ತುತಪಡಿಸಿದೆ ಮತ್ತು ಒಂದು ಐ ಚರ್ಚಿಸಿದ ಇನ್ನೊಂದು ವಿಷಯವೆಂದರೆ ಕಪಿಟ್ಜ್ರಾ ಚಲನಚದುರುವಿಕೆ ಅಥವಾ ಬ್ರ್ಯಾಗ್ನ ಕಣಗಳನ್ನು ಬೆಳಕಿನ ಅಲೆ ಗಳಿಂದ ಡಿಫ್ರ್ಯಾಕ್ಷನ್ ಮಾಡುವುದು ಆಗಿರುತ್ತದೆ. ಈ ಪರಿಕಲ್ಪನೆಯ ಬಗ್ಗೆ ಸ್ವಲ್ಪ ಹೆಚ್ಚು ಕಾಲ ವಾಸಿಸುವುದರಿಂದ ಸರಿಯಾಗಿ ತೆರವುಗೊಳಿಸಬೇಕಾದ ಅವರ ಕೆಲವು ತಪ್ಪು ಕಲ್ಪನೆಗಳನ್ನು ಒತ್ತಿ ಹೇಳಲು ಬಯಸುತ್ತೇನೆ. ತಪ್ಪು ಕಲ್ಪನೆ 1 ಮತ್ತು ಅದು ಪಾರ್ಟಿಕಲ್ಗಳ ಮೋಷನ್ಗೆ ಸಂಬಂಧಿಸಿದ ವೇವ್ಗಳು ಇರುವುದರಿಂದ ಪಾರ್ಟಿಕಲ್ ವೇವ್ ಅನ್ನು ಹೊಂದಿರುವಂತೆ ಚಲಿಸುತ್ತಿರಬೇಕು.
ಅಂದರೆ ಕೆಲವೊಮ್ಮೆ ಪಾರ್ಟಿಕಲ್ ಸ್ವತಃ ವೇವ್ ಲೈಟ್ನ ಮೋಷನ್ ಅನ್ನು ನಿರ್ವಹಿಸುತ್ತಿದೆ ಎಂಬ ತಪ್ಪು ಕಲ್ಪನೆ ಇದೆ. ಜೊತೆಗೆ ಒಂದು ವೇವ್ಲೆಂತ್ p/h ನೀಡಿದ ಲ್ಯಾಂಬ್ಡಾ ಆಗಿದೆ. ಇದು ತಪ್ಪು ಎಂದು ಯೋಜಿಸಲಾಗಿದೆ. ಕಣಕ್ಕೆ ಸಂಬಂಧಿಸಿದ ಈ ವೇವ್ ವ್ಯವಹಾರವು ಕಣದ ಬಳಿ ಇರುವ ಪಾರ್ಟಿಕಲ್ ಆಗಿದ್ದರೆ ಅದು ಮೊಮೆಂಟಮ್ p ಒಂದಿಗೆ ಚಲಿಸುತ್ತಿದೆ ಎಂದು ಹೇಳುತ್ತದೆ. ಪಾರ್ಟಿಕಲ್ನೊಂದಿಗೆ ವೇವ್ ಸಂಬಂಧ ಹೊಂದಿದೆ ಮತ್ತು ನಾವು ವ್ಯಾಖ್ಯಾನಿಸಲು ಸಮೀಕರಣವನ್ನು ಬರೆಯುವವರೆಗೂ ಈ ವೇವ್ ಏನು ಎಂದು ನಮಗೆ ಇನ್ನೂ ತಿಳಿದಿಲ್ಲ. ಆದರೆ ಪ್ರಾಯೋಗಿಕವಾಗಿ ಹೇಳುವುದಾದರೆ ವೇವ್ p ಗಿಂತ h ಆಗಿರುವ ವೇವ್ಲೆಂತ್ ಲ್ಯಾಂಬ್ಡಾವನ್ನು ಹೊಂದಿರುವ ವೇವ್ ಇದೆ. ಆದ್ದರಿಂದ ಇದು ತುಂಬಾ ಸ್ಪಷ್ಟವಾಗಿರಬೇಕು. ಪಾರ್ಟಿಕಲ್ನ ಚಲನೆ ಇದೆ ಮತ್ತು ಅದರೊಂದಿಗೆ ಸಂಬಂಧಿಸಿದ ವೇವ್ ಇದೆ. ಸಂಖ್ಯೆಯ ಪಾರ್ಟಿಕಲ್ಗಳ 2 ಡಿಫ್ರ್ಯಾಕ್ಷನ್ ಅಥವಾ ಇದು ಹೆಚ್ಚಿನ ಸಂಖ್ಯೆಯ ಕಣಗಳಿಗೆ ಕಣಗಳ ಇಂಟರ್ಫರೆನ್ಸ್ ಅಂತೆಯೇ ಇರುತ್ತದೆ. ನಾನು ಹೇಳಲು ಬಯಸುವುದೇನೆಂದರೆ ನಾನು ಈ ಕಡೆಯಿಂದ ಬರುವ ಎಲೆಕ್ಟ್ರಾನ್ಗಳೊಂದಿಗೆ ಡಬಲ್ ಸ್ಲಿಟ್ ಪ್ರಯೋಗವನ್ನು ಮಾಡುತ್ತಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಅಂತಿಮವಾಗಿ ಇಂಟರ್ಫರೆನ್ಸ್ ಮಾದರಿಯನ್ನು ನೋಡುತ್ತೇನೆ. ಈ ಎಲೆಕ್ಟ್ರಾನ್ಗಳು ಒಂದು ಎಲೆಕ್ಟ್ರಾನ್ಗಳ ಮೂಲಕ ಹೋಗಲು ಅನುಮತಿಸಿದಾಗ ಮತ್ತು ಎರಡನೇ ಎಲೆಕ್ಟ್ರಾನ್ ಈ ಎಲೆಕ್ಟ್ರಾನ್ಗೆ ಅಡ್ಡಿಯಾಗುತ್ತದೆ ಮತ್ತು ನಂತರ ಅವರು ಅಡ್ಡಿಪಡಿಸುತ್ತಾರೆ ಮತ್ತು ತಪ್ಪು ಕಲ್ಪನೆ ಏನಾಗುತ್ತಿದೆ ಎಂಬುದು ಪ್ರತಿಯೊಂದು ಎಲೆಕ್ಟ್ರಾನ್ ಆಗಿದ್ದು ಅದು ಹೇಗಾದರೂ ವಿಭಜನೆಯಾಗುತ್ತದೆ. ಅದು ವಿಭಜನೆಯಾಗುತ್ತದೆ, ವೇವ್ ಅನ್ನು ವಿಭಜಿಸುವುದಿಲ್ಲ ಮತ್ತು ಇಂಟರ್ಫರೆನ್ಸ್ ಮಾದರಿಯನ್ನು ರೂಪಿಸುವ ಪ್ರತಿ ಎಲೆಕ್ಟ್ರಾನ್ಗೆ ಸಂಬಂಧಿಸಿದ ವೇವ್ ಇಲ್ಲಿ ಅಥವಾ ಇಲ್ಲಿ ಅಥವಾ ಇಲ್ಲಿ ಅಥವಾ ಇಲ್ಲಿಗೆ ಹೋಗಬಹುದು. ಆದ್ದರಿಂದ ನಾವು ನಿಜವಾಗಿಯೂ ಇಂಟರ್ಫರೆನ್ಸ್ ಮಾದರಿಯನ್ನು ನೋಡುವುದಿಲ್ಲ, ಆದರೆ ಅದು ರೂಪುಗೊಳ್ಳುತ್ತಿದೆ. ಆದ್ದರಿಂದ ನಿಧಾನವಾಗಿ ಸಂಭವಿಸುವಾಗ ಏನಾಗುತ್ತದೆ, ನಾವು ಸಾಕಷ್ಟು ಡೇಟಾವನ್ನು ಸಂಗ್ರಹಿಸಿದ ನಂತರ ಒಂದು ಸಮಯದಲ್ಲಿ ಒಂದು ಎಲೆಕ್ಟ್ರಾನ್ಗೆ ಮಾತ್ರ ಬ್ಲಾಟ್ಗಳ ಮೂಲಕ ಹಾದುಹೋಗಲು ಅನುಮತಿಸುವಾಗಲೂ ಸಹ ಒಂದು ಎಲೆಕ್ಟ್ರಾನ್ಗೆ ಒಂದು ಟೈಮ್ ಅಲ್ಲಿ ಸಾಕಷ್ಟು ಡೇಟಾವನ್ನು ಸಂಗ್ರಹಿಸಲು ನೀವು ಅವಕಾಶ ನೀಡಿದರೆ ಈ ರೀತಿಯ ಒಂದು ಮಾದರಿಯನ್ನು ನೀವು ನೋಡುತ್ತೀರಿ. ಮತ್ತು ಇದರ ಅರ್ಥವೇನೆಂದರೆ ಪ್ರತಿ ಎಲೆಕ್ಟ್ರಾನ್ ತನ್ನೊಂದಿಗೆ ಇಂಟರ್ಫಿಯರ್ ಆಗುತ್ತಿದೆ. ಹೆಚ್ಚು ನಿಖರವಾಗಿ ಪ್ರತಿ ಎಲೆಕ್ಟ್ರಾನ್ಗೆ ಸಂಬಂಧಿಸಿದ ತರಂಗವು ಸೀಳುಗಳ ಮೂಲಕ ಹೋಗುತ್ತದೆ ಮತ್ತು ಅದು ಯಂಗ್ ಡಬಲ್ ಸ್ಲಿಟ್ ಪ್ರಯೋಗದಲ್ಲಿ ಬೆಳಕಿನ ವೇವ್ ಇಂಟರ್ಫರೆನ್ಸ್ ಅಂತೆಯೇ ಹೊರಬಂದಾಗ ಈ ವೇವ್ಗಳು ಸಹ ಹಸ್ತಕ್ಷೇಪ ಮಾಡುತ್ತವೆ ಮತ್ತು ಅದರ ಪ್ರಕಾರ ಕಣವು ಎಲ್ಲೋ ಹೋಗಲು ಸಾಧ್ಯವಿಲ್ಲ, ಪಾರ್ಟಿಕಲ್ ಅನ್ನು ವಿಭಜಿಸಲಾಗುವುದಿಲ್ಲ. ಆದ್ದರಿಂದ ದೊಡ್ಡ ಸಂಖ್ಯೆಯ ಪಾರ್ಟಿಕಲ್ಗಳು ಬಂದಾಗ ಮಾತ್ರ ಅವು ಪರಸ್ಪರ ಹಸ್ತಕ್ಷೇಪ ಮಾಡುತ್ತವೆ ಮತ್ತು ನಂತರ ನಮೂನೆಯನ್ನು ಇಂಟರ್ಫರೆನ್ಸ್ ಮಾದರಿಯಲ್ಲಿ ಇಂಟರ್ಫರೆನ್ಸ್ ಮಾಡುತ್ತವೆ ಎಂದು ಎಂದಿಗೂ ಭಾವಿಸಬೇಡಿ. ಇಲ್ಲ, ಇದು ಪ್ರತಿ ಪಾರ್ಟಿಕಲ್ನೊಂದಿಗಿನ ವೇವ್ ಆಗಿದೆ ಮತ್ತು ಕ್ರಿಸ್ಟಲ್ ಡಿಫ್ರ್ಯಾಕ್ಷನ್ ಪ್ರಯೋಗದಲ್ಲಿ ಒಂದೇ ಮಾದರಿಯನ್ನು ರಚಿಸುತ್ತದೆ. ಪ್ರತಿ ಎಲೆಕ್ಟ್ರಾನ್ಗೆ ಸಂಬಂಧಿಸಿದ ವೇವ್ ಪ್ರತಿ ಪಾರ್ಟಿಕಲ್ ಅನಲ್ಲಿ ಇಂಟರ್ಫರೆನ್ಸ್ ಮಾಡುತ್ತದೆ ಮತ್ತು ನಂತರ ನೀವು ಸಾಕಷ್ಟು ಡೇಟಾವನ್ನು ಸಂಗ್ರಹಿಸಿದಾಗ ನೀವು ಮಾದರಿಯನ್ನು ಎಲ್ಲೋ ಹೊರಹೋಗುವ ಪಾರ್ಟಿಕಲ್ಗಳನ್ನು ನೋಡುತ್ತೀರಿ. ಆದ್ದರಿಂದ ಸಾಕಷ್ಟು ಪ್ರಚಲಿತದಲ್ಲಿರುವ ಈ ತಪ್ಪು ಕಲ್ಪನೆಗಳನ್ನು ನಾನು ತೆರವುಗೊಳಿಸಿದ್ದೇನೆ ಎಂದು ಭಾವಿಸುತ್ತೇನೆ. ಈಗ ಡಿರಾಕ್ ಕಪಿಟ್ಜ್ ಪರಿಣಾಮವನ್ನು ನೀಡಲು ಸ್ವಲ್ಪ ಟೈಮ್ ಅನ್ನು ನೀಡಲು ಬಯಸುತ್ತೇನೆ. ಅದರಲ್ಲಿ ನಾವು ಹೇಳಿದ್ದು, ನಾನು ಬೆಳಕಿನ ಸ್ಟ್ಯಾಂಡಿಂಗ್ ವೇವ್ ಅನ್ನು ತೆಗೆದುಕೊಂಡರೆ ಮತ್ತು ನಿರ್ದಿಷ್ಟ ಆಂಗಲ್ ಥೀಟಾದಲ್ಲಿ ಎಲೆಕ್ಟ್ರಾನ್ಗಳು ಅಥವಾ ಕೆಲವು ಪಾರ್ಟಿಕಲ್ಗಳು ಈ ಕಡೆಯಿಂದ ಬರಲು ಅವಕಾಶ ಮಾಡಿಕೊಡಿ. ಒಂದೇ ಮೊಮೆಂಟಮ್ p ನೊಂದಿಗೆ ಅದೇ ಕೋನವನ್ನು ಹೊಂದಿರುವ ಹೆಚ್ಚಿನ ಸಂಖ್ಯೆಯ ಎಲೆಕ್ಟ್ರಾನ್ಗಳು ನಿಖರವಾಗಿ ವಿಭಜನೆಯನ್ನು ನೀವು ನೋಡುತ್ತೀರಿ. ಇದು ಹೇಗೆ ಸಂಭವಿಸುತ್ತದೆ? ಆದ್ದರಿಂದ ಇಲ್ಲಿ ಏನಾಗುತ್ತದೆ, ವೇವ್ಗಳ ಮೇಲಿನ ನಮ್ಮ ಚರ್ಚೆಯಿಂದ ಸ್ಟ್ಯಾಂಡಿಂಗ್ ವೇವ್ ಈ ರೀತಿ ಪ್ರಯಾಣಿಸುತ್ತಿದೆ ಮತ್ತು ವೇವ್ ಸಮಾನ ವೈಶಾಲ್ಯದೊಂದಿಗೆ ಇನ್ನೊಂದು ಮಾರ್ಗವನ್ನು ಪ್ರಯಾಣಿಸುತ್ತದೆ ಎಂದು ನೆನಪಿಸಿಕೊಳ್ಳಲಾಗುತ್ತದೆ. ಆದ್ದರಿಂದ ಎಲೆಕ್ಟ್ರಾನ್ ಒಳಗೆ ಬಂದಾಗ ಏನಾಗುತ್ತದೆ, ವೇವ್ ಇಳಿಯುವುದರಿಂದ ಅದು ಫೋಟಾನ್ ಅನ್ನು ಹೀರಿಕೊಳ್ಳಬಹುದು. ಆದ್ದರಿಂದ ಇದು ಕೆಲವು ದಿಕ್ಕಿನಲ್ಲಿ ಕಿಕ್ ಮಾಡುತ್ತದೆ ಮತ್ತು ನಂತರ ವೇವ್ ಫೋಟಾನ್ ಅನ್ನು
ನೀಡಲು ಮತ್ತೊಂದು ರೀತಿಯಲ್ಲಿ ಪ್ರಚೋದಿಸಬಹುದು. ಆದ್ದರಿಂದ ಇದು ಮತ್ತೊಂದು ಕಿಕ್ ಮಾಡುತ್ತದೆ. ನಾವು ಅದನ್ನು ಹೆಚ್ಚು ವ್ಯವಸ್ಥಿತವಾಗಿ ಮಾಡೋಣ. ಆದ್ದರಿಂದ ಈ ಮೊಮೆಂಟಮ್ p ಅಲ್ಲಿ ಬಂದಾಗ ಆಗಮಿಸುತ್ತದೆ ಮತ್ತು ಎಲೆಕ್ಟ್ರಾನ್ ಈ ಕಡೆಯಿಂದ ಫ್ರೀಕ್ವೆನ್ಸಿ nu ನ ಫೋಟಾನ್ ಅನ್ನು ಹೀರಿಕೊಳ್ಳುತ್ತದೆ ಎಂದು ಭಾವಿಸುತ್ತದೆ. ಇದು ಕಿಕ್ ಪಡೆಯುತ್ತದೆ. ಫೋಟಾನ್ನ ಮೊಮೆಂಟಮ್ ಎಂದು ಬರೆಯಬಹುದು h ಓವರ್ ಲ್ಯಾಂಬ್ಡಾ ಲೈಟ್. ಅದು h nu ಓವರ್ c. ನಂತರ ಸ್ಟ್ಯಾಂಡಿಂಗ್ ವೇವ್ ಈ ರೀತಿ ಬೆಳಕು ಬರುವುದರಿಂದ ಇದು ವಿರುದ್ಧ ದಿಕ್ಕಿನಲ್ಲಿ ಹೋಗುವ ಫೋಟಾನ್ ಅನ್ನು ನೀಡಲು ಈ ಎಲೆಕ್ಟ್ರಾನ್ ಅನ್ನು ಉತ್ತೇಜಿಸುತ್ತದೆ ಮತ್ತು ಇದು ಮತ್ತೊಂದು ಕಿಕ್ ಅನ್ನು ಸೇರಿಸುತ್ತದೆ ಫೋಟಾನ್ಗೆ ಮತ್ತೆ hnu/c ಮೂಲಕ. ಮತ್ತು ಆದ್ದರಿಂದ ಅಂತಿಮವಾಗಿ ಫೋಟಾನ್ ಮೊಮೆಂಟಮ್ ಈ ರೀತಿಯಲ್ಲಿ ಹೋಗುವಂತೆ ಮಾಡುತ್ತದೆ. ಆದ್ದರಿಂದ ಅದು ಒಂದು ಆಂಗಲ್ ಥೀಟಾದಲ್ಲಿ ಬರುತ್ತಿತ್ತು ಮತ್ತು ಈ ಆಂಗಲ್ ಥೀಟಾದಲ್ಲಿ ಹೊರಟು p ಅನ್ನು ಒಂದೇ ರೀತಿ ಇಟ್ಟುಕೊಳ್ಳುವುದು. ಡೆಲ್ಟಾ p ಎಷ್ಟು? ಡೆಲ್ಟಾ p ಎಂಬುದು ಈ ದೊಡ್ಡ ಬಾಣವಾಗಿದೆ. ಆದ್ದರಿಂದ ಡೆಲ್ಟಾ p ಫೋಟಾನ್ ದಿಕ್ಕಿನಲ್ಲಿದೆ. ಇದು ಸಮಾನವಾಗಿರುತ್ತದೆ 2 p ಥೀಟಾದ ಎಲೆಕ್ಟ್ರಾನ್ ಸೈನ್ I ಮಾಡಿದ ಈ ರೇಖಾಚಿತ್ರದಿಂದ ನೀವು ನೋಡಬಹುದು ಮತ್ತು ಇದು ಸಮನಾಗಿರಬೇಕು. h ಮುಗಿದಿದೆ. ಲ್ಯಾಂಬ್ಡಾ ಬೆಳಕು 2 ಟೈಮ್ ಏಕೆಂದರೆ ಒಳಗೊಂಡಿರುವ 2 ಫೋಟಾನ್ಗಳು ಅದು 2 I ಇದನ್ನು ಹೀಗೆ ಬರೆಯಬಹುದು 2 ಟೈಮ್ h ಕ್ರಾಸ್ ಓವರ್. ಇದು ಲ್ಯಾಂಬ್ಡಾ ಓವರ್ 2 ಪೈ h ಕ್ರಾಸ್ k ಬೆಳಕಿನಂತೆಯೇ ಇರುತ್ತದೆ. ನೀವು ಅನೇಕ ವಿಭಿನ್ನ ರೀತಿಯಲ್ಲಿ ಬರೆಯಬಹುದು ಆದರೆ ಇದು ನಿಮಗೆ h ಕ್ರಾಸ್ k ಬೆಳಕಿನ ಮೊಮೆಂಟಮ್ ಆಗಿದೆ ಎಂದು ಹೇಳುತ್ತದೆ. ಮತ್ತು ಆದ್ದರಿಂದ ಪಾಪ ಥೀಟಾ p ಟೈಮ್ ಎಲೆಕ್ಟ್ರಾನ್ ನಾನು 2 ಎಂದು ಬರೆಯಬಹುದು ಬಾರಿ h ಲ್ಯಾಂಬ್ಡಾ ಎಲೆಕ್ಟ್ರಾನ್ ಅದೇ ಆಗಿದೆ 2 ಬಾರಿ h ಓವರ್ ಲ್ಯಾಂಬ್ಡಾ ಲೈಟ್. ಮತ್ತು ಆ ಕೂಡಲೇ ಲ್ಯಾಂಬ್ಡಾದ ಬೆಳಕಿನ ಸಮಯ ಸೈನ್ ಥೀಟಾವು ಲ್ಯಾಂಬ್ಡಾ ಎಲೆಕ್ಟ್ರಾನ್ಗೆ ಸಮನಾಗಿರುತ್ತದೆ ಎಂದು ನಿಮಗೆ ನೀಡುತ್ತದೆ. ಇದು ಬ್ರಾಗ್ಸ್ ಕಂಡೀಷನ್ ಅಂತೆಯೇ ಇರುತ್ತದೆ. ಇದರೊಂದಿಗೆ ಹಿಂದಿನ ಉಪನ್ಯಾಸದಲ್ಲಿ ಪಡೆದಂತೆ 2 ಸಮತಲಗಳ ನಡುವಿನ ವ್ಯತ್ಯಾಸ ಅದೇ ಸಮತಲಗಳು ಲ್ಯಾಂಬ್ಡಾ ಆಗಿದೆ. ಬೆಳಕನ್ನು 2 ರಿಂದ ಭಾಗಿಸಲಾಗಿದೆ. ಆದ್ದರಿಂದ ಇದು ಅರ್ಥಮಾಡಿಕೊಳ್ಳುವ ಮಾರ್ಗವಾಗಿದೆ. ಕೆಪಿ ಯಾವ ಅಥವಾ ಪರಿಣಾಮವಿದೆ ಎಲ್ಲಿ ಎಲೆಕ್ಟ್ರಾನ್ ನಂತರ ಫೋಟಾನ್ ಅನ್ನು ಹೀರಿಕೊಳ್ಳುತ್ತದೆ. ನಾವು 2 ಬಾರಿ ಕಿಕ್ ಪಡೆಯುವ ವಿರುದ್ಧ ದಿಕ್ಕಿನಲ್ಲಿ ಆ ಫೋಟಾನ್ ಅನ್ನು ಎಮಿಟ್ ಮಾಡುವಂತೆ ಉತ್ತೇಜಿಸಲಾಗುತ್ತದೆ. ಆದ್ದರಿಂದ ಅದನ್ನು ಮಾಡಿದ ನಂತರ ನಾವು ಈಗ ಈ ವೇವ್ ಮತ್ತು ಪಾರ್ಟಿಕಲ್ ಗಳ ಬಗ್ಗೆ ಸ್ವಲ್ಪ ಹೆಚ್ಚು ಅರ್ಥಮಾಡಿಕೊಳ್ಳಲು ಬಯಸುತ್ತೇವೆ. ಈಗ ವೇವ್ ಸ್ಪೇಸ್ನ ಮೇಲೆ ಹರಡುವಂತಹದ್ದಾಗಿದೆ. ಆದ್ದರಿಂದ ನೀವು ಪ್ಲೇನ್ ವೇವ್ ಅನ್ನು ತೆಗೆದುಕೊಂಡರೆ ಅದು ಹರಡಬಹುದು ಎಲ್ಲಾ ಸ್ಪೇಸ್ ಅಲ್ಲಿ. ಕೆಲವರು ಅದನ್ನು ಚಿತ್ರಿಸುತ್ತಾರೆ ಸಾಧ್ಯವಾದಷ್ಟು. ಆದ್ದರಿಂದ ಇದು ಸ್ಪೇಸ್ ಅಲ್ಲಿ ಹರಡಿರುವ ವೇವ್ ಆಗಿದೆ. ಮತ್ತೊಂದೆಡೆ ನೀವು ಪಾರ್ಟಿಕಲ್ ಅನ್ನು ನೋಡಿದರೆ ಅದನ್ನು ಎಲ್ಲೋ ಸ್ಥಳೀಕರಿಸಲಾಗುತ್ತದೆ. ಅದು ಇಲ್ಲಿರಬಹುದು, ಅದು ಇಲ್ಲಿ ಒಂದು ಪೊಸಿಷನ್ ಅಲ್ಲಿರಬಹುದು. ಆದ್ದರಿಂದ ಇದನ್ನು ಒಂದು ಪಾಯಿಂಟ್ ಅಲ್ಲಿ ಸ್ಥಳೀಕರಿಸಲಾಗಿದೆ. ಪಾರ್ಟಿಕಲ್ಗೆ ಸಂಬಂಧಿಸಿದ ವೇವ್ ಇದ್ದರೆ. ಆದರೆ ವೇವ್ ಸ್ಥಳದಾದ್ಯಂತ ಹರಡಿದೆ. ಅಲ್ಲಿ ಪಾರ್ಟಿಕಲ್ ಎಲ್ಲಿದೆ? ಇಲ್ಲಿ. ಅದು ವೇವ್ ಎಲ್ಲಿದೆ? ಆದ್ದರಿಂದ ಅಲೆಯಲ್ಲಿ ಕಾಣಬೇಕಾದ ಪಾರ್ಟಿಕಲ್ ಎಲ್ಲಿದೆ? ಅದು ಒಂದು ಪ್ರಶ್ನೆ. ಇತರ ಪ್ರಶ್ನೆಯೆಂದರೆ ನಾವು ಈ ವೇವ್ ಗಳ ವೇಗವನ್ನು ಲೆಕ್ಕ ಹಾಕೋಣ. ರಿಲೇಟಿವಿಸ್ಟಿಕ್ ಟರ್ಮ್ ಅಲ್ಲದ
ನಾನ್ ರಿಲೇಟಿವಿಸ್ಟಿಕ್ ವೇವ್ ಅಲ್ಲಿ ಐ ಲೆಕ್ಕಾಚಾರ ಮಾಡಿದರೆ ಅದು ಲ್ಯಾಂಬ್ಡಾ ಫ್ರೀಕ್ವೆನ್ಸಿ ಸಮಯವಾಗಿರುತ್ತದೆ. ಫ್ರೀಕ್ವೆನ್ಸಿ ಏನೂ ಅಲ್ಲ, ಎನರ್ಜಿ. ಈ ಮೇಲೆ ಎಚ್ ಟೈಮ್ ಲ್ಯಾಂಬ್ಡಾ. ಇದು ಎಚ್ ಓವರ್ ಪಿ ಆಗಿದೆ. ಎಚ್ ರದ್ದುಗೊಳಿಸುತ್ತದೆ ಮತ್ತು ಈ ಓವರ್ ಪಿ ಪಡೆಯುತ್ತೇನೆ ಓವರ್ 2m ಓವರ್ ಪಿ ಇರುತ್ತದೆ. ಇದು 2m ಗಿಂತ ಪಿ ಆಗಿದೆ, ಅದು 2 ಗಿಂತ ವಿ ಪಾರ್ಟಿಕಲ್ ಆಗಿದೆ. ಮತ್ತೊಂದೆಡೆ ಐ ಸಾಪೇಕ್ಷ ಲೆಕ್ಕಾಚಾರವನ್ನು ಮಾಡಿದರೆ, ಆದ್ದರಿಂದ ರಿಲೇಟಿವಿಸ್ಟಿಕ್ ಲೆಕ್ಕಾಚಾರವನ್ನು ಮಾಡುತ್ತೇನೆ. ನಂತರ ಐ ಮತ್ತೆ ಹೊಂದಿದ್ದೇನೆ ವೇವ್ ಗೆ ಸಮನಾಗಿರುತ್ತದೆ. ಎನರ್ಜಿ ಇದು ಈಗ m ಆಗಲಿದೆ. ಸಿ ಸ್ಕ್ವೇರ್ 1 ಮೈನಸ್ ವಿ ಸ್ಕ್ವೇರ್ನ ಸ್ಕ್ವೇರ್ ರೂಟ್ ಓವರ್ ಸಿ ಸ್ಕ್ವೇರ್ ಓವರ್ ಎಚ್ ಓವರ್ ಮೊಮೆಂಟಮ್ ಟೈಮ್, ಅದು ಎಚ್ ಓವರ್ ಮೊಮೆಂಟಮ್ mv ಓವರ್ 1 ಮೈನಸ್ ವಿ ಸ್ಕ್ವೇರ್ ಓವರ್ ಸಿ ಸ್ಕ್ವೇರ್ನ ಸ್ಕ್ವೇರ್ ರೂಟ್ ಆಗಿದೆ. ನಂತರ ಐ ರದ್ದು ಮಾಡುತ್ತೇನೆ. ಈ ಟರ್ಮನ್ನು ಐ ರದ್ದುಗೊಳಿಸುತ್ತೇನೆ, ಐ ಎಚ್ ರದ್ದು ಮಾಡುತ್ತೇನೆ ಮತ್ತು ಐ ಪಡೆಯುತ್ತೇನೆ ವಿ ಪಾರ್ಟಿಕಲ್ ಓವರ್ ಸಿ ಸ್ಕ್ವೇರ್. ಎರಡೂ ಸಂದರ್ಭಗಳಲ್ಲಿ ವೇವ್ ವೇಗವು ವಿ ಪಾರ್ಟಿಕಲ್ ಅಂತೆಯೇ ಅಲ್ಲ ಎಂದು ಐ ನೋಡುತ್ತೇನೆ. ಆದ್ದರಿಂದ ಏನು ನಡೆಯುತ್ತಿದೆ? ಪಾರ್ಟಿಕಲ್ಗಳಿಗೆ ಸಂಬಂಧಿಸಿದ ವೇವ್ ಈ ಪರಿಗಣನೆಯಿಂದ ಕಾರಣವನ್ನು ಹೊಂದಿರುವ 2 ಪ್ರಶ್ನೆಗಳು. ಸಂಖ್ಯೆ 1, ಅಲ್ಲಿಯೇ ಪಾರ್ಟಿಕಲ್ ಇದೆ ಮತ್ತು ಪ್ರಶ್ನೆ ಸಂಖ್ಯೆ 2, ಪಾರ್ಟಿಕಲ್ ವೇಗವು ವೇವ್ ಚಿತ್ರಕ್ಕೆ ಹೇಗೆ ಪ್ರವೇಶಿಸುತ್ತದೆ ಮತ್ತು ಇವೆರಡನ್ನು ವೇವ್ಗಳ ಗುಂಪು ಎಂದು ಕರೆಯುವ ಮೂಲಕ ಉತ್ತರಿಸಲಾಗುತ್ತದೆ. ನಾನು ಮುಂದೆ ಚರ್ಚಿಸುತ್ತಿದ್ದೇನೆ. ಆದ್ದರಿಂದ ಸ್ಥಳದಾದ್ಯಂತ ವೇವ್ ಇದೆ ಎಂದು ನಾವು ಹೇಳಿದಾಗ ಮತ್ತು ಪಾರ್ಟಿಕಲ್ ಎಲ್ಲಿದೆ ಎಂದು ಐ ತಿಳಿದಿಲ್ಲ, ಅದು ಇಲ್ಲಿ ಎಲ್ಲೋ ಇರಬೇಕು. ಅದನ್ನು ಡಾಟ್ ಇಂದ ತೋರಿಸಲಾಗುತ್ತದೆ. ಡಾಟ್ ಹಾಕೋಣ. ಪಾರ್ಟಿಕಲ್ ನಿಜವಾಗಿ ಚಲಿಸುವಾಗ ಇನ್ಫೈನೈಟ್ ಟ್ರೈನ್ ಆಫ್ ವೇವ್ ಪ್ರತಿನಿಧಿಸುವುದಿಲ್ಲ ಎಂದು ಹೇಳುತ್ತದೆ. ಬದಲಾಗಿ ಈ ವೇವ್ ಅನ್ನು ಪಾರ್ಟಿಕಲ್ನ ಪೊಸಿಷನ್ ಸುತ್ತಲೂ ಸ್ಥಳೀಕರಿಸಬಹುದು. ಆದ್ದರಿಂದ ಕಣವು ಎಲ್ಲೋ ಒಂದು ದೊಡ್ಡ ವೈಶಾಲ್ಯವಿದೆ. ಆದ್ದರಿಂದ ಇದು ಪ್ರೊಫೈಲ್ ಅನ್ನು ಹೊಂದಿದೆ ಮತ್ತು ಪಾರ್ಟಿಕಲ್ಗಳನ್ನು ಈ ಪ್ರೊಫೈಲ್ನಲ್ಲಿ ಕಾಣಬಹುದು. ಆದ್ದರಿಂದ ಇದು ಡೆಲ್ಟಾ ಎಕ್ಸ್ ಆಗಿದ್ದರೆ ಈ ವೇವ್ ಹರಡುವಿಕೆಯ ವ್ಯಾಪ್ತಿಯು ಈ ಪ್ರೊಫೈಲ್ನೊಳಗೆ ಪಾರ್ಟಿಕಲ್ ಕಂಡುಬರುತ್ತದೆ ಎಂದು ಹೇಳೋಣ. ಆ ಹೇಳಿಕೆಯನ್ನು ನೋಟೀಸ್ ಮಾಡುವ ಮೂಲಕ ಐ ಅದನ್ನು ಕೇವಲ ಹೇಳುವುದಕ್ಕಿಂತ ಹೆಚ್ಚಿನದನ್ನು ಹೇಳುತ್ತಿದ್ದೇನೆ. ಐ ಹೇಳುತ್ತಿರುವುದು ಏನೆಂದರೆ, ನಾನು ಪಾರ್ಟಿಕಲ್ನೊಂದಿಗೆ ವೇವ್ ಅನ್ನು ಸಂಯೋಜಿಸಿದರೆ ಅದು ಕೆಲವು ಡೆಲ್ಟಾ ಎಕ್ಸ್ನೊಳಗೆ ಉತ್ತಮವಾಗಿ ಇರಬಹುದು. ಅದು ನಿಖರವಾಗಿರಲು ಸಾಧ್ಯವಿಲ್ಲ ಮತ್ತು ಅದು ಕ್ವಾಂಟಮ್ ಯಾಂತ್ರಿಕವಾಗಿ ನಿಜವಾದ ಹೇಳಿಕೆಯಾಗಿದೆ. ಡೆಲ್ಟಾ ಎಕ್ಸ್ 0ಯಾಗಿರುವ ಪಾರ್ಟಿಕಲ್ಗಳನ್ನು ಐ ನಿಖರವಾಗಿ ಕಂಡುಹಿಡಿಯಲು ಸಾಧ್ಯವಿಲ್ಲ. ಆ ವೇವ್ ಒಳಗೆ ಎಲ್ಲಿಯಾದರೂ ವೇವ್ ಇದ್ದ ಕಾರಣ. ಆದ್ದರಿಂದ ಐ ಈ ಪಾರ್ಟಿಕಲ್ ಮತ್ತು ವೇವ್ ಅನ್ನು ತೆಗೆದುಕೊಂಡು ಮೊದಲು ಮಾಡಿದ ಪ್ರೊಫೈಲ್ನೊಂದಿಗೆ ಅದರೊಂದಿಗೆ ಸಂಬಂಧಿಸಿದ ವೇವ್, ಉದಾಹರಣೆಗೆ ವೇವ್ಫಾರ್ಮ್. ಈಗ ಐ ಈ ಗ್ರೀಕ್ ಚಿಹ್ನೆಗಳನ್ನು ಸೈ ಎಕ್ಸ್ ಅನ್ನು ಪರಿಚಯಿಸುತ್ತೇನೆ, ಏಕೆಂದರೆ ನಾನು ಅದನ್ನು ಬಳಸಲು ಹೋಗುತ್ತೇನೆ. ನಂತರ ಅದು ರೂಪವಾಗಿರುತ್ತದೆ. ಉದಾಹರಣೆಗೆ ಅದು ಆಗಿರಬಹುದು ಸೈನ್ ನ ಕೆಲವು ಕೆ 0 ಎಕ್ಸ್ ಮೈನಸ್ ಒಮೆಗಾ 00 ಟಿ ಈ ಕಿರಣಗಳಿಂದ ಮೈನಸ್ ಟೈಮ್ ಕೆಲವು ಸಿಗ್ಮಾ ಕಾನ್ಸ್ಟೆಂಟ್ ಸ್ಕ್ವೇರ್ ಓವರ್ ಎಕ್ಸ್ ಸ್ಕ್ವೇರ್. ಆದ್ದರಿಂದ ನೀವು ಪಾರ್ಟಿಕಲ್ನ ಆ ಪೊಸಿಷನ್ ಇಂದ ದೂರ ಹೋದಂತೆ ಅದು ಡಿಕೆ ಆಗುತ್ತದೆ. ಆದ್ದರಿಂದ ಪಾರ್ಟಿಕಲ್ಗಳ ಪೊಸಿಷನ್ x0 ಅಲ್ಲಿದ್ದರೆ
ಐ ಇದನ್ನು ಸೈನ್ ಕೆ ನಾಟ್ ಎಕ್ಸ್ ಇರೆ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಸ್ಕ್ವೇರ್ ಓವರ್ ಸಿಗ್ಮಾ ಸ್ಕ್ವೇರ್ ಎಂದು ಬರೆಯಬಹುದು. ಎಲ್ಲಿ ಕೆ ನಾಟ್ ಈ ಲಾಡ್ಯುಲೇಷನ್ನ ಈ ಲ್ಯಾಂಬ್ಡಾಗೆ ಸಂಬಂಧಿಸಿದೆ. ಆದ್ದರಿಂದ ಐ ಇದನ್ನು 2 ಪೈ ಎಂದು ಬರೆಯಬಹುದು. ಲ್ಯಾಂಬ್ಡಾ 0ಯ ಮೇಲೆ ಒಮೆಗಾ 0 ಇದಕ್ಕೆ ಸಂಬಂಧಿಸಿದೆ. ಪಾರ್ಟಿಕಲ್ ಎನರ್ಜಿ ಓವರ್ ಎಚ್ ಕ್ರಾಸ್ ಇದು 2 ಪೈನಂತೆಯೇ ಇರುತ್ತದೆ. NU ಇದು 2 ಪೈಗೆ ಸಮಾನವಾಗಿರುತ್ತದೆ. ಇ ಓವರ್ ಎಚ್. ಆದ್ದರಿಂದ ಕೆಲವು ವೇವ್ಲೆಂತ್ ಸಂಬಂಧಿಸಿದವು. ಆದರೆ ಪ್ರೊಫೈಲ್ ಸಹ ಇವೆ. ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಕೆ ನಾಟ್ ಮಾತ್ರವಲ್ಲ, ಇತರ ಪ್ರಕರಣವೂ ಸಹ ಇರುತ್ತದೆ. ಮತ್ತು ಅವರು ಹೇಗೆ ಹಾಜರಿರುತ್ತಾರೆ. ಮತ್ತೆ ಹಿಂತಿರುಗುತ್ತೇನೆ. ಐಗನ್ ಫಂಕ್ಷನ್ಗಳ ಟರ್ಮ್ಸ್ ಅಲ್ಲಿ ಸಾಮಾನ್ಯ ವೇವ್ ಅನ್ನು ಹೇಗೆ ಪ್ರತಿನಿಧಿಸುವುದು ಎಂಬುದರ ಕುರಿತು ನಾನು ನಿಮಗೆ ಹೇಳಿದ್ದನ್ನು. ಆದ್ದರಿಂದ ಇದನ್ನು ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಥವಾ ಮೊತ್ತವಾಗಿ ಬರೆಯಬಹುದು. ವಿಭಿನ್ನ ಕೇಸ್ ಟೈಮ್ ಕೆಲವು ಕಾನ್ಸ್ಟೆಂಟ್ ಏಕೆ ನ ಪಾಪ ಕೆ ಎಕ್ಸ್ ಮೈನಸ್ ಒಮೆಗಾ ಟಿ. ನಾನು ಇದನ್ನು ಅಷ್ಟೇ ಚೆನ್ನಾಗಿ ಬರೆಯಬಲ್ಲೆ. ಸಮೇಶನ್ ಏಕೆ ಸೈನ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ಯಾವ ವಿಧದಲ್ಲಿ ನೀವು ಹೀಗೆ ಹೇಳಬಯಸುತ್ತೀರೋ ಅದಕ್ಕೆ ಹೊಂದಿಕೆಯಲ್ಲಿ ನಾನು ಸೈನ್ ಅನ್ನು ಬದಲಾಯಿಸಬಲ್ಲೆ ಮತ್ತು ಇದನ್ನು ಇಷ್ಟಪಡಬಲ್ಲೆ. ಕೆ ಮತ್ತು ಕಂಟಿನ್ಯೂವಸ್ ಸಂದರ್ಭದಲ್ಲಿ ಇದನ್ನು ಫೋರಿಯರ್ ಟ್ರಾನ್ಸ್ಫಾರ್ಮ್ ಎಂದು ಬರೆಯಲಾಗುತ್ತದೆ. ಇದು ಕೆಲವು ಯ ಇಂಟಿಗ್ರಲ್ ಕೆಯ ಫಂಕ್ಷನ್ ಆಗಿದೆ. ಈ ಕಿರಣಗಳು ಗೆ ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಡಿಕೆ ಕೆ ಮೈನಸ್ ಇನ್ಫಿನಿಟಿಯಿಂದ ಇನ್ಫಿನಿಟಿಗೆ ಧರಿಸುವುದು. ಮತ್ತು ಏಕೆ ಗರಿಷ್ಠವಾಗಿದೆ ಫಾರ್ ಕೆ 0ಗೆ ಸಮನಾಗಿರುತ್ತದೆ, ಏಕೆಂದರೆ ಅದು ಪ್ರಧಾನ ವೇವ್ಫಾರ್ಮ್ ಆಗಿದೆ ಎಂದು ನೀವು ನೋಡುತ್ತೀರಿ ಮತ್ತು ಅದು ಅಲ್ಲಿಂದ ದೂರವಿರುತ್ತದೆ. ಆದ್ದರಿಂದ ಉದಾಹರಣೆಗೆ ಕೆ ಪ್ಲಾಟ್ ಏಕೆ ಗೆ ಯೋಜಿಸಲು ಹೋದರೆ ಅದು ಫಾರ್ಮ್ ಆಗಿರಬಹುದು. ಇದು ಕೆ ನಾಟ್. ಅದು ಅಲ್ಲಿ ದೊಡ್ಡದಾಗಿದೆ ಮತ್ತು ನಂತರ ಡಿಕೆಗಳು ಇವೆ ಎಂದು ಭಾವಿಸೋಣ. ಆದ್ದರಿಂದ ಕೆಲವು ವೇವ್ಗಳು ಬೆರೆತಿವೆ. ಇದು ಕೆಲವು ಡೆಲ್ಟಾ ಒಳಗೆ ಡೆಲ್ಟಾ ಗೆ ಸಂಬಂಧಿಸಿದ ಡಿ ಬ್ರಾಗ್ಲಿಯ ಹೈಪಾಥಿಸಿಸ್. ಯಿಂದ ಕೆ ಎಂಬುದು ಲ್ಯಾಂಬ್ಡಾದ ಮೇಲೆ 2 ಪೈ ಅಲ್ಲ, ಅದು ಎಚ್ ಬಾರಿ ಪಿ ಗಿಂತ 2 ಪೈ ಅಲ್ಲ. ಇದು ಎಚ್ ಕ್ರಾಸ್ ಮೇಲೆ ಪಿ ಅನ್ನು ನೀಡುತ್ತದೆ. ಪಿ ಎಚ್ ಕ್ರಾಸ್ ಗೆ ಸಮನಾಗಿರುತ್ತದೆ ಎಂದು ಸೂಚಿಸುತ್ತದೆ. ಆದ್ದರಿಂದ ಪಾರ್ಟಿಕಲ್ಗಳ ಮೊಮೆಂಟಮ್ ಗೆ ಎಚ್ ಕ್ರಾಸ್ ಕೆ ಎಂದು ಸಂಬಂಧಿಸಿದೆ. ಮತ್ತು ಅದನ್ನು ಹೇಳಿದಾಗ ಅವುಗಳ ಮೊತ್ತ ಸ್ಪ್ರೆಡ್ ಡೆಲ್ಟಾ ಕೆ. ಅಂದರೆ ಪಾರ್ಟಿಕಲ್ ಮೊಮೆಂಟಮ್ ಅನ್ನು ನಿರ್ದಿಷ್ಟಪಡಿಸಲಾಗಿಲ್ಲ. ಬಹಳ ನಿಖರವಾಗಿ ಅದರ ಒಂದು ದೊಡ್ಡ ಭಾಗವು ಕೆ 0. ಆದರೆ ಅದರಲ್ಲಿ ಹರಡುವಿಕೆಯೂ ಇದೆ. ಆದ್ದರಿಂದ ಮುಖ್ಯವಾಗಿ ಪೊಸಿಷನ್ ಅನ್ನು ನಿಖರವಾಗಿ ನಿರ್ದಿಷ್ಟಪಡಿಸಲಾಗಿಲ್ಲ. ಮೊಮೆಂಟಮ್ ಸಹ ಹರಡಿತು. ಇದು ಮೈನಸ್ ಇನ್ಫಿನಿಟಿ ಇಂದ ಪ್ಲಸ್ ಇನ್ಫಿನಿಟಿಗೆ ಹರಡುವ ಕಾನ್ಸ್ಟೆಂಟ್ ವೇವ್ ಲೆಂತ್ ಪ್ಲೇನ್ ವೇವ್ ಆಗಿದ್ದರೆ ಮೊಮೆಂಟಮ್ ನಿಖರವಾಗಿರುತ್ತದೆ. ಆದ್ದರಿಂದ ಸ್ಥಳೀಯ ಪಾರ್ಟಿಕಲ್ ಡೆಲ್ಟಾ ಎಕ್ಸ್ ಗಾಗಿ ಅದರ ಪೊಸಿಷನ್ ನಿಖರವಾಗಿ ತಿಳಿದಿಲ್ಲ, ಅದರ ಮೊಮೆಂಟಮ್ ನಿಖರವಾಗಿ ತಿಳಿದಿಲ್ಲ. ಮತ್ತು ವಾಸ್ತವವಾಗಿ ನೀವು ತೋರಿಸಬಹುದು ಎಂದು ಈ ಪಾರ್ಟಿಕಲ್ ಇದ್ದರೆ ಇದರೊಳಗೆ ಇದೆ, ಅಂಪ್ಲಿಟ್ಯೂಡ್ ಇಲ್ಲಿ ಎಲ್ಲೋ ಇದೆ, ಹರಡುವಿಕೆಯು ಡೆಲ್ಟಾ ಎಕ್ಸ್ ಆಗಿದೆ ಮತ್ತು ಅನುಗುಣವಾದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಹರಡುವಿಕೆಯನ್ನು ಹೊಂದಿದೆ ಕೆ 0ಯ ಸುತ್ತ. ಇದು ಒಂದು ಕೆ ಮತ್ತು ವೇಗವು ಡೆಲ್ಟಾ ಕೆ. ನಂತರ ಡೆಲ್ಟಾ ಎಕ್ಸ್ ಒಂದರ ಆರ್ಡರ್ ಅಲ್ಲಿದೆ ಮತ್ತು ಡೆಲ್ಟಾ ಕೆ ಎಂಬುದು ಡೆಲ್ಟಾ ಪಿ ಎಚ್ ಕ್ರಾಸ್ ಓವರ್ ಡೆಲ್ಟಾ ಎಕ್ಸ್ ಒಂದು ಆರ್ಡರ್ ಅಲ್ಲಿದೆ, ಅಥವಾ ಡೆಲ್ಟಾ ಪಿ ಡೆಲ್ಟಾ ಎಕ್ಸ್ ಎಚ್ ಕ್ರಾಸ್ ಆರ್ಡರ್ ಅಲ್ಲಿದೆ. ಇದು ವೇವ್ ನೇಚರ್ ಅನ್ನು ಹೊಂದಿರುವ ಪಾರ್ಟಿಕಲ್ನ ಮತ್ತೊಂದು ಪರಿಣಾಮವನ್ನು ಸೇರಿಸುತ್ತದೆ. ಎರಡು ಸಮನ್ವಯಗೊಳಿಸಲು ಬಯಸಿದರೆ ಮೊಮೆಂಟಮ್ ಮತ್ತು ಸಂಬಂಧಿತ ಪೊಸಿಷನ್ ಒಂದೇ ದಿಕ್ಕಿನಲ್ಲಿ ನನಗೆ ಸಾಧ್ಯವಿಲ್ಲ. ನಾನು ಶಾಸ್ತ್ರೀಯವಾಗಿ ಮಾಡುವಂತೆಯೇ ಅದೇ ನಿಖರತೆಯೊಂದಿಗೆ. ಮತ್ತು ಅವು ಪ್ರಾಡಕ್ಟ್ ವಾಸ್ತವವಾಗಿ ಎಚ್ ಕ್ರಾಸ್. ಇದು ಅನ್ಸರ್ಟೇನಿಟಿ ಪ್ರಿನ್ಸಿಪಲ್ ಹೇಳಿಕೆಯಾಗಿದ್ದು, ಇದು ನಂತರದ ಉಪನ್ಯಾಸಗಳಲ್ಲಿ ಹಿಂತಿರುಗಲಿದೆ. ಇದೀಗ ನೀವು ವೇವ್ ಮತ್ತು ಪಾರ್ಟಿಕಲ್ನ ಸ್ವರೂಪವನ್ನು ಒಟ್ಟಿಗೆ ನೋಡಿದರೆ ಅದನ್ನು ತಿಳಿಸಲು ಬಯಸುತ್ತೇನೆ. ನೀವು ಇಷ್ಟಪಡುವಂತಹ ನಿಖರತೆಗೆ ನೀವು ಮೊಮೆಂಟಮ್ ಮತ್ತು ಪೊಸಿಷನ್ ಅನ್ನು ನಿರ್ದಿಷ್ಟಪಡಿಸಲು ಸಾಧ್ಯವಿಲ್ಲ. ಅವು ಪರಸ್ಪರ ಸಂಬಂಧ ಡೆಲ್ಟಾ ಪಿ ಡೆಲ್ಟಾ ಎಕ್ಸ್ ಎಚ್ ಕ್ರಾಸ್ನ ಆರ್ಡರ್ ಅಲ್ಲಿದೆ. ಈಗ ಈ ವೇವ್ ಪ್ಯಾಕೆಟ್ ಅನ್ನು ಪ್ರತಿನಿಧಿಸಲು ಹಿಂತಿರುಗಿ. ಹಿಂದಿನ ಸ್ಲೈಡ್ನಲ್ಲಿ 4 ಅತ್ಯಂತ ಹಿಂದಿನ
ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಗಿ ಬರೆದಿದ್ದೇನೆ. ಮತ್ತು ಇದನ್ನು ಬರೆಯಲಿದ್ದೇನೆ. ಸೈ ಎಕ್ಸ್ ಗೆ ಸಮಾನವಾಗಿರುತ್ತದೆ -∞ ಇಂದ ಇನ್ಫಿನಿಟಿಗೆ. ಏಕೆ? ಈ ಕಿರಣಗಳು ಗೆ ωt kx ಡಿಕೆ ಓವರ್ ಕೆ ಮಾತ್ರ ಸಂಯೋಜನೆ ಮಾಡುತ್ತಿರುವುದು ಏಕೆ? ಏಕೆಂದರೆ ಕೂಡ ಒಂದು ಫಂಕ್ಷನ್ ಕೆ ಆಗಿದೆ. ಈಗ 0ಗೆ ಸಮನಾಗಿ ಹೇಳುವುದಾದರೆ ಪ್ರೊಫೈಲ್ ಅನ್ನು ಸೈ 0x ಎಂದು ನೀಡಲಾಗಿದೆ. ಅದು ಇಂಟೆಗ್ರೇಷನ್ ಅನಂತದಿಂದ ಇನ್ಫಿನಿಟಿಗೆ 1 ಈ ಕಿರಣಗಳು ಗೆ -kx dx ಮತ್ತು ಇದು ಸೈ x. ಕೆಲವೊಮ್ಮೆ ನಂತರ ಏನಾಗುತ್ತದೆ? ಮತ್ತು ಈ ಕೆ ಸುಮಾರು ಪೀಕ್ ಅಲ್ಲಿದೆ. ಕೆ 0. ಆದ್ದರಿಂದ ಈಗ ಬರೆಯಲು ಹೋಗುತ್ತೇನೆ. ಸೈ x ಅಲ್ಪವಿರಾಮ t. ಮತ್ತು ಹಿಂದಿನ ಉಪನ್ಯಾಸಗಳಿಂದ ನೆನಪಿಸಿಕೊಳ್ಳಿ, ಟೈಮ್ ಡಿಪೆಂಡೆನ್ಸ್ ಅನ್ನು ಬರೆಯಲು ಬಯಸಿದಾಗ ವೇವ್ಗೆ ಸಂಭವಿಸಿದಂತೆ ಡಿಪೆಂಡೆನ್ಸ್ ಅನ್ನು ಹಾಕುತ್ತೇನೆ. ಆದ್ದರಿಂದ ಇದು ಈ ಕಿರಣಗಳು ಅಂದರೆ ωt kx ಡಿಕೆ ಟೈಮ್ಗೆ ಸರಿಯಾಗಿಯೇ ಸೈ ಫಂಕ್ಷನ್ ಅಥವಾ ವೇವ್ ಫಂಕ್ಷನ್ ಹೇಗೆ ಕಾಣುತ್ತದೆ? ನಾನು ಸ್ಟ್ರಿಂಗ್ ಮಾಡಿದಾಗ ನೆನಪಿಸಿಕೊಳ್ಳಿ ಮತ್ತು ಅದನ್ನು ಟ್ರೈಯಾಂಗ್ಯುಲರ್ ಸ್ಟ್ರಿಂಗ್ನ ಆಕಾರವನ್ನು ನೀಡಿದರೆ ಮತ್ತು ಅದನ್ನು ಪ್ರದರ್ಶಿಸುವಾಗ ಟೈಮ್ ಆದಂತೆ ಎಲ್ಲಾ ಐಗನ್ ಡಿಸ್ಪ್ಲೇಸ್ಮೆಂಟ್ಗಳು ಮತ್ತು ಐಗನ್ ಫಂಕ್ಷನ್ಗಳು ಒಂದೇ ರೀತಿಯಲ್ಲಿ ನಾನು ಬರೆಯಲಿದ್ದೇನೆ. ಮತ್ತು ಈಗ ರಿಂದ ಏಕೆ ಇದೆ ದೊಡ್ಡದು ಕೆ ಹತ್ತಿರಕ್ಕೆ 0ಗೆ ಸಮನಾಗಿರುತ್ತದೆ. ನಾವು ಮಾಡುತ್ತೇವೆ ವಿಸ್ತರಿಸಲು k ಎಂದು k 0 ಪ್ಲಸ್ d ಡಿಕೆ ಕೆ 0ಯಲ್ಲಿ ಡೆಲ್ಟಾ ವಿಸ್ತರಿಸುತ್ತೇವೆ. ಆದ್ದರಿಂದ ಈಗ ಬರೆಯಲು ಹೋಗುತ್ತೇನೆ. ಸೈ ಎಕ್ಸ್ ಟಿ ಇಂಟೆಗ್ರೇಷನ್ ಕೆ ಈ ಕಿರಣಗಳು ಗೆ 0ಗೆ ಸಮನಾಗಿರುತ್ತದೆ. ಟಿ ನಲ್ಲಿ ಗೆ ಅನುರೂಪವಾಗಿದೆ. ಇದು ಕೆ 0ಗೆ ಅನುರೂಪವಾಗಿದೆ. ಕೆ 0 ಎಕ್ಸ್ ಅದು ಗೆ ಕಿರಣಗಳು d ಓವರ್ ಡಿಕೆ ನಲ್ಲಿ ಕೆ 0 ಡೆಲ್ಟಾ ಕೆ ಎಕ್ಸ್ ಡಿಕೆ ∞ ಕರ್ಲಿ ಆವರಣಗಳಲ್ಲಿ ತೋರಿಸಿರುವ ಭಾಗವು ಕೆ ಅನ್ನು ಡಿಪೆಂಡ್ ಆಗದ ಕಾರಣ ಇದನ್ನು ಹೊರಗೆ ಎಳೆಯಬಲ್ಲೆ ಮತ್ತು ಇದನ್ನು 0t x ಇಂಟೆಗ್ರೇಷನ್ ಇನ್ಫಿನಿಟಿಗೆ ∞ ಎಂದು ಬರೆಯಬಹುದು. ಏಕೆ ಎಂದು ಬರೆಯುವ ಬದಲು ನಾನು ಇದನ್ನು ನ ಫಂಕ್ಷನ್ ಆಗಿ ಬರೆಯಬಹುದು. ಡೆಲ್ಟಾ ಕೆ 0ಯಿಂದ ಡೆಲ್ಟಾ ಕೇಸ್ ವ್ಯತ್ಯಾಸ. ಈ ಕಿರಣಗಳು ಗೆ d ಮೇಲೆ ಡಿಕೆ ನಲ್ಲಿ ಕೆ 0 x ಇಲ್ಲಿ ಒಂದು t ಡೆಲ್ಟಾ ಕೆ ಮತ್ತು ಡೆಲ್ಟಾ ಕೆ ಮೇಲೆ ಇಂಟೆಗ್ರೇಷನ್. ಮತ್ತು ಇದು ಏನು? ನೆನಪಿಸಿಕೊಳ್ಳಿ, ಒಂದು ಕೆ ಈ ಕಿರಣಗಳು ikx ಗೆ ಡಿಕೆ ಇದು ಆಗಿತ್ತು ಫಂಕ್ಷನ್ ಆಗಿತ್ತು. ಈ ವೇವ್ನ ಪ್ರೊಫೈಲ್ ಅನ್ನು ನೀಡುತ್ತಿದೆ. ಆದ್ದರಿಂದ ಇದನ್ನು ಮೊದಲೇ ನಿಮಗೆ ತೋರಿಸಿದೆ. ಇದು ಸೈ 0x ಆಗಿದೆ. ಆದ್ದರಿಂದ ನಾನು ಅದೇ ಪ್ರೊಫೈಲ್ ಅನ್ನು ಹೊಂದಿದ್ದೇನೆ ಮತ್ತು ಇದು ಸೈ 0 ಆಗಿರುತ್ತದೆ. ಈಗ ಹೊರತುಪಡಿಸಿ ಹೊಂದಲಿದ್ದೇನೆ d ಓವರ್ ಡಿಕೆ ನಲ್ಲಿ ಕೆ 0 t x. ಆದ್ದರಿಂದ ಏನಾಯಿತು? ಅಲ್ಲಿದ್ದ ಈ ಪ್ರೊಫೈಲ್ ಕಾಲಾಂತರದಲ್ಲಿ ಅದು ಬದಲಾಯಿತು. ಅಂತರದಿಂದ d ಮೂಲಕ ಡಿಕೆ ಕೆ 0ಯಲ್ಲಿ ಟೈಮ್ t. ಮತ್ತು ಆದ್ದರಿಂದ ಇದನ್ನು ಈಗ ಸೈ 0 ಎಂದು ನೀಡಲಾಗಿದೆ. d ಕೆ 0ಯಲ್ಲಿ ಡಿಕೆ ಮೇಲೆ t x. ಇದು ಹೆಚ್ಚು d ದಿಂದ ಡಿಕೆ ಕೆ 0t ಯಿಂದ ಸ್ಥಳಾಂತರಗೊಂಡಿದ್ದರೆ, ಅಂದರೆ ಇದು ವೇಗದ v ದಿಂದ ಕೆ 0ಯಲ್ಲಿ ಡಿಕೆ ಗೆ ಸಮನಾಗಿರುತ್ತದೆ. ಆದ್ದರಿಂದ ಈ ಪಾರ್ಟಿಕಲ್ ಇತ್ತು. ಈ ಮೂಲಕ ನೀಡಲಾಗುತ್ತಿದೆ ಪ್ರೊಫೈಲ್ ಆಫ್ ವೇವ್. ಮತ್ತು
ಟೈಮ್ ಟಿ ಸಹ ಅಂತರದ ಮೂಲಕ ಚಲಿಸುತ್ತದೆ. ಡಿ ಒಮೆಗಾ ಮೂಲಕ ಡಿಕೆ ಕೆ 0 ಟಿ ನಲ್ಲಿ ಲೆಕ್ಕಹಾಕಲಾಗಿದೆ ಮತ್ತು ಚಲಿಸುತ್ತದೆ. ಅದೇ ಆಕಾರ ಪಾರ್ಟಿಕಲ್ ಇಲ್ಲಿಗೆ ತಲುಪಿದೆ. ಆದ್ದರಿಂದ ಇದು ಚಲಿಸುವ ವೇಗವನ್ನು ಸೂಚಿಸುತ್ತದೆ. ಇದರೊಂದಿಗೆ ಕೆ 0ಯಲ್ಲಿ ಡಿ ಒಮೆಗಾದಿಂದ ಕೆ ನಿಂದ ಕೆ ಮತ್ತು ಇದನ್ನು ಗ್ರೂಪ್ ವೇಗ ಎಂದು ಕರೆಯಲಾಗುತ್ತದೆ. ವಿಜಿ ಗ್ರೂಪ್ ವೆಲಾಸಿಟಿ ಆಗಿದೆ, ಏಕೆಂದರೆ ಅಲೆಗಳ ಗುಂಪು ಚಲಿಸಿದೆ ಮತ್ತು ಇದು ಗುಂಪು ವೆಲಾಸಿಟಿ ಇರಬೇಕು ಹಾಗೂ ಒಂದೇ ಆಗಿರಬೇಕು ಎಂದು ನ ವೇಗ ಪಾರ್ಟಿಕಲ್ ಮತ್ತು ಅದನ್ನು ಪರಿಶೀಲಿಸೋಣ. ಆದ್ದರಿಂದ ಈ ಅನ್ನು 2m ಗಿಂತ ಹೆಚ್ಚು ಪಿ ಸ್ಕ್ವೇರ್ ಆಗಿ ನೀಡಲಾಗುತ್ತದೆ. ಅದು ಈಗ ನೀವು ಕೆ ಸ್ಕ್ವೇರ್ ಗಿಂತ h ಕ್ರಾಸ್ ಸ್ಕ್ವೇರ್ನೊಂದಿಗೆ ಪರಿಚಿತರಾಗಿದ್ದೀರಿ. ಆದ್ದರಿಂದ h ಕ್ರಾಸ್ನ ಈ ಓವರ್ ಒಮೆಗಾ ಎಂದರೆ 2 ಪೈ ಅಂದರೆ h ಗಿಂತ h ಕ್ರಾಸ್ ಕೆ ಸ್ಕ್ವೇರ್ಗಿಂತ 2m. ಆದ್ದರಿಂದ ಡಿ ಒಮೆಗಾ ಓವರ್ ಡಿಕೆ ಕೆ ನಲ್ಲಿ 0 ಇರುತ್ತದೆ. m ಓವರ್ h ಕ್ರಾಸ್ ಕೆ 0ಯಲ್ಲಿ ಅದು m ಓವರ್ ಕ್ರಾಸ್ ಕೆ 0. ಇದು ಪಿ 0ಯಂತೆಯೇ ಇರುತ್ತದೆ. m ಓವರ್ ಇದು ಪಾರ್ಟಿಕಲ್ನ ವೆಲಾಸಿಟಿ ಅಂತೆಯೇ ಇರುತ್ತದೆ. ಆದ್ದರಿಂದ ಪಾರ್ಟಿಕಲ್ ವೇಗವು ಗ್ರೂಪ್ ವೆಲಾಸಿಟಿಗೆ ಸಮಾನವಾಗಿರುತ್ತದೆ ಎಂದು ನಾವು ಹೇಳುತ್ತೇವೆ. ಆದ್ದರಿಂದ ಐ ವೇವ್ ಅನ್ನು ಪಾರ್ಟಿಕಲ್ದೊಂದಿಗೆ ಸಂಯೋಜಿಸುವಾಗ ಪಾರ್ಟಿಕಲ್ ವೇವ್ ಪ್ಯಾಕೆಟ್ ಎಂದು ಕರೆಯುವುದರಿಂದ ವಿವರಿಸಿದೆ. ಇದು ಒಂದು ವೇವ್ ಪ್ಯಾಕೆಟ್ ಮತ್ತು ವೇಗ ಪಾರ್ಟಿಕಲ್ ಅದರಂತೆ ಗುಂಪು ವೆಲಾಸಿಟಿ. ಮುಂದಿನ ಉಪನ್ಯಾಸದಲ್ಲಿ ನಾವು ಈ ವೇವ್ಗೆ ವೇವ್ ಸಮೀಕರಣವನ್ನು ಅಭಿವೃದ್ಧಿಪಡಿಸುತ್ತೇವೆ ಮತ್ತು ಸ್ಕ್ರೋಡಿಂಜರ್ ಈಕ್ವೇಷನ್ ಅನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾರಂಭಿಸುತ್ತೇವೆ.